ಮಾನ್ಯ ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ನನ್ನ ಆಯ್ತು. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಚಿವರು ನನಗೆ 200 ಪುಟದ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನು ನಮ್ಮ ಗಮನಕ್ಕೆ ತಂದಿರುವುದಕ್ಕೆ ನಾನು ಮೊತ್ತ ಸಲ್ಲಿಸ್ತೇನೆ. ವಿಶೇಷವಾಗಿ ರಾಷ್ಟ್ರೀಯ ಮತ್ತು ಡಿಸ್ಟ್ರಿಕ್ಟ್ ರೋಡ್ಗಳ ಬಗ್ಗೆ ಅತಿ ಕಾಳಜಿ ವಹಿಸಿ ಬಹಳ ಸಾವಿರಾರು ಎಲ್ಲಾ ರಸ್ತೆಗಳಲ್ಲೂ ಮಾಡೋದಿಲ್ಲ. ಉನ್ನತವಾದ ಪರೀಕ್ಷೆ ಮಾಡ್ತಾ ಇರೋದು ಸ್ವಾಗತ ಮಾಡ್ತೇನೆ. ಹಾಗಾಗಿ ಮಾನ್ಯ ಕೆಲವು ವರ್ಷಗಳ ಬಾಳಕೆ ಬರಬೇಕು ಅಂದ್ರೆ ಅದಕ್ಕೆ ಮತ್ತು ಥರ್ಡ್ ಪಾರ್ಟಿ ಮಾಡಿ ಕಾಪಾಡಿಕೊಳ್ಳಬೇಕು ಕೆಲಸ ವಾಲ್ಮೀಕಿ ಸಮುದಾಯಕ್ಕೆ ನ್ಯಾಯ ಕೊಡಿ. ಮಾನ್ಯ ಸಭಾಪತಿಗಳು ನೀಡಿದ್ದಾರೆ, ಸ್ವಾಗತ ಮಾಡ್ತೇನೆ. ಸಾವಿರಾರು ವರ್ಷಗಳನ್ನ ಇಲ್ಲೆಂದೂ ಮಾಡಿರ್ತಕ್ಕಂಥದ್ದು ಅಭಿನಂದನಾರ್ಹ. ಒಪ್ಪಿದ್ದೇನೆ. ಸರ್ವಣ್ಣ ಶಿವಕುಮಾರ್ ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ರಾಜೀನಾಮೆ ಬೇಕು. ನಾಗೇಂದ್ರ ವಜಾ ಮಾಡಿ ಅದಕ್ಕೆ 32 ಲಕ್ಷ 52,000 ಎಕರೆ ರಾಜ್ಯದಲ್ಲಿ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿದರೆ ವಾಲ್ಮೀಕಿ ಸಮುದಾಯಕ್ಕೆ ನೀವು NGOಗಳಿಗೆ 2 ಯಾಕೆ ಕೊಟ್ಟಿರೋ ಎಸ್ಟಾಬ್ಲಿಷ್ಡ್ ಇನ್ಸ್ಟಿಟ್ಯೂಷನ್ಗೆ ಯಾಕೆ ಕೊಡಬೇಕು? ಮತ್ತೆ ಹೊಸ ಸಂಸ್ಥೆಗಳು ಕೊಡ್ಲಿ. ಇವರು ಚರ್ಚ್ಗಳಿಗೆ ಒಂದೊಂದು ಮಸೀದಿಗೆ ಕೊಡ್ತಾ ಹೋದ್ರೆ ಬೆಳೆಯೋದಕ್ಕೆ ಹೊಸ ಶಿಕ್ಷಣ ಸಂಸ್ಥೆಗಳಿಗೆ ಇವತ್ತು ಅವಕಾಶ ಮಾಡಿಕೊಡ್ಬೇಕು. ಸುಮಾರು 1.5 ಲಕ್ಷ ಎಕರೆ
ಮಾತಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಹಂಗಾಗಿ ಇವತ್ತು ಪರಿಶಿಷ್ಟರಿಗೆ ನ್ಯಾಯ ಕೊಡೆ, ನ್ಯಾಯ ಕೊಡೆ, ನ್ಯಾಯ ಕೊಡೆ, 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 ಪರಿಶಿಷ್ಟರಿಗೆ ನ್ಯಾಯ ಕೊಡೆ, ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರ ಕೊಟ್ಟಿದ್ದ ಬರೀ ನಾವು ಕೊಟ್ಟಿರೋದಲ್ಲ. 2010ರಿಂದ ಬೇರೆ ಬೇರೆ ಸಂಸ್ಥೆಗಳಿಗೆ ಅವ್ರದ್ದು ಮೂಲ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಜಮೀನು ತಗೊಂಡು ಯಾವ ಪರ್ಪಸ್ಗೆ ಉಪಯೋಗ ಮಾಡಿದ್ದಾರೆ ಇಲ್ವಾ, ಆ ಉಪಯೋಗ ಮಾಡಿಲ್ಲ ಅಂದ್ರೆ ನೀವು ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಾರೆ. ನಾವು ಈಗಾಗಲೇ ಅದಕ್ಕಾಗಿ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಮಂತ್ರಿಮಂಡಲದ ಯಾವ ಪತ್ರಲ್ಲೇನೆ 2014 ಸರ್ಕಾರ ನೀವು ಯಾರು ತಗೊಂಡಿದ್ದಾರೆ ಅದು ಶಿಕ್ಷಣ ಸಂಸ್ಥೆ ಮಾಡಬೇಕು, ಇಲ್ಲ ವಿವಿಧ ಯಾವುದೋ ಒಂದು ಕಾರಣ ಅದನ್ನ ವಾಪಸ್ ತಗೊಳ್ಳೋದಕ್ಕೆ ಪತ್ರದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು ನಿರ್ದೇಶನ ಕೊಟ್ಟಿದೆ ಸರ್ಕಾರ. ಆದ್ರಿಂದ ಅದನ್ನ ಈಗ ನಾವು ಮಾಡ್ತಾ ಇದ್ದೇವೆ. ಯಾವ ಮಾಡಿಲ್ಲ, ಯಾವ ಪರ್ಪಸ್ಗೆ ಕೇಳಿದ್ರು ಆ ಜಮೀನು ಆ ಪರ್ಪಸ್ಗೆ ಉಪಯೋಗ ಆಗಿದ್ರೆ ಅದನ್ನ ವಾಪಸ್ ತಗೊಳ್ತೀವಿ. ನಾವು ಸರ್ಕಾರ ಕಳಿಸಿದ್ದೇವೆ, ಖಂಡಿತವಾಗಿ ಅವರಿಗೆ ಪರ್ಪಸ್ಗೆ ಉಪಯೋಗ ಮಾಡ್ತಾ ಇದ್ದಾರೆ. ಆ ಜಮೀನೇನು ನಾವು ಕೊಟ್ಟಿದ್ದೇವೆ ಅದನ್ನ ವಾಪಸ್ ತಗೊಳ್ತೀವಿ. ಎಷ್ಟು ವರ್ಷ ಕಾಯ್ಬೇಕು? ಆಮೇಲೆ ಸೂರ್ಯನಾರಾಯಣರು ದೊಡ್ಡ ಕಮ್ಯುನಿಸ್ಟ್ ಲೀಡರು,